ಎಲ್ಲರಿಗೂ ನಮಸ್ಕಾರ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಇರಾನ್ನ ಹೋರಾಟ ನಿಂತಿಲ್ಲ. ದಿನದಿಂದ ದಿನಕ್ಕೆ ಇದು ತೀವ್ರ ಆಗ್ತಾನೇ ಇದೆ. ಆದರೆ ಇರಾನ್ಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರ್ತಿದೆ? ಇದರ ಹಿಂದೆ ಯಾರಿದ್ದಾರೆ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ನೆರಳಿನ ಯುದ್ಧದ ಹಿಂದಿನ ಅಸಲಿ ಆಟಗಾರರು ಯಾರು ಅಂತ ನೋಡೋಣ. ಒಂದು ಕಡೆ ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ನ ಕ್ಷಿಪಣಿ ಫ್ಯಾಕ್ಟರಿಗಳ ಮೇಲೆ ಪದೇ ಪದೇ ದಾಳಿ ಮಾಡ್ತಾನೇ ಇವೆ. ಆದರೂ ಇರಾನ್ನ ಕ್ಷಿಪಣಿಗಳ ದಾಸ್ತಾನು ಮಾತ್ರ ಖಾಲಿಯಾಗ್ತಿಲ್ಲ. ಇದು ಹೇಗೆ ಸಾಧ್ಯ? ಹಾಗಾದ್ರೆ ಈ ಕ್ಷಿಪಣಿಗಳು ಬರ್ತಿರೋದಿಲ್ಲಿಂದ? ಇದು ನಿಜಕ್ಕೂ $1 ಮಿಲಿಯನ್ ಪ್ರಶ್ನೆ. ಯೋಚನೆ ಮಾಡಿ ನೋಡಿ, ಇದು ಎಷ್ಟು ವಿಚಿತ್ರ ಅಲ್ವಾ? ಇರಾನ್ ಒಂದೇ ದೇಶ, ಆದರೆ ಅದು ಅಮೆರಿಕಾದ ಸೇನಾ ನೆಲೆಗಳು, ಸಮುದ್ರದಲ್ಲಿರೋ ಹಡಗುಗಳು, ಅಷ್ಟೇ ಅಲ್ಲ ಇಸ್ರೇಲ್, ಹೀಗೆ ಎಲ್ಲರ ಮೇಲೂ ಒಂದೇ ಸರಿ ದಾಳಿ ಮಾಡ್ತಿದೆ. ಇರಾನ್ಗೆ ಇಷ್ಟೆಲ್ಲ ಶಕ್ತಿ, ಇಷ್ಟೆಲ್ಲ ಧೈರ್ಯ ಎಲ್ಲಿಂದ ಬಂತು? ಸರಿ, ಬನ್ನಿ ಮೊದಲ ಸುಳಿವು ಏನು ಹೇಳುತ್ತೆ ಅಂತ ನೋಡೋಣ. ಮೊದಲ ಸುಳಿವು ನಮ್ಮನ್ನ ನೇರವಾಗಿ ರಷ್ಯಾದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಹೌದು, ಈ ಆಟದಲ್ಲಿ ರಷ್ಯಾದ ಪಾತ್ರ ತುಂಬಾ ದೊಡ್ಡದು. ಇರಾನ್ಗೆ ಸಹಾಯ ಮಾಡೋಕೆ ರಷ್ಯಾ ಹತ್ರ ಒಂದು ಬಲವಾದ ಕಾರಣ ಇದೆ. ಏನದು ಅಂತ ನೋಡೋಣ ಬನ್ನಿ. ಇದನ್ನು ನಾವು ಒಂದು ಕೊಡುಕೊಳ್ಳುವಿಕೆ ಅಂತ ಕರೆಯಬಹುದು. ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ಕಷ್ಟದಲ್ಲಿದ್ದಾಗ ಇರಾನ್ ತನ್ನ ಡ್ರೋನ್ಗಳನ್ನು ಕೊಟ್ಟು ಸಹಾಯ ಮಾಡಿತ್ತು. ಈಗ ಇರಾನ್ಗೆ ಕಷ್ಟ ಬಂದಿದೆ, ಹಾಗಾಗಿ ರಷ್ಯಾ ಆ ಋಣವನ್ನ ತೀರಿಸ್ತಾ ಇದೆ. ಅಮೆರಿಕಕ್ಕೆ ವಿರುದ್ಧವಾಗಿ ಇರಾನ್ ಪರ ನಿಲ್ಲೋ ಮೂಲಕ ರಷ್ಯಾ ತನ್ನ ಹಳೆಯ ಉಪಕಾರವನ್ನ ಸ್ಮರಿಸ್ತಿದೆ. ಇಲ್ಲಿ ರಷ್ಯಾ ಕೊಡ್ತಿರೋ ಬೆಂಬಲ ಅಂದ್ರೆ ಸುಮ್ಮನೆ ಒಂದೆರಡು ಗನ್ ಕೊಡೋದಲ್ಲ, ಇದು ಹೈಟೆಕ್ ಸಪೋರ್ಟ್. ಅಮೆರಿಕದ ಸೇನಾ ಸ್ವತ್ತುಗಳು ಎಲ್ಲೆಲ್ಲಿವೆ ಅನ್ನೋ ರಿಯಲ್ ಟೈಮ್ ಇಂಟೆಲಿಜೆನ್ಸ್, ನಿಖರವಾದ GPS ಲೊಕೇಶನ್ಗಳು, ಹೈ ರೆಸಲ್ಯೂಷನ್ ಸ್ಯಾಟಲೈಟ್ ಫೋಟೋಗಳು ಎಲ್ಲವನ್ನೂ ಕೊಡ್ತಿದೆ. ಅಮೆರಿಕದ ಯುದ್ಧ ನೌಕೆ ಎಲ್ಲಿದೆ, ಯುದ್ಧ ವಿಮಾನ ಎಲ್ಲಿದೆ ಅಂತಲೂ ಮಾಹಿತಿ ಕೊಡ್ತಿದೆ. ಈ ಟೆಕ್ನಾಲಜಿ ಇಟ್ಕೊಂಡೇ ಇರಾನ್ ಇಷ್ಟು ಕರಾರುವಾಗಿ ಅಮೆರಿಕದ ಮೇಲೆ ದಾಳಿ ಮಾಡ್ತಿರೋದು. ಸರಿ, ಈಗ ಎರಡನೇ ಸುಳಿವು ಏನ್ ಹೇಳುತ್ತೆ ನೋಡೋಣ. ಈ ಬಾರಿ ಆಟಕ್ಕೆ ಎಂಟ್ರಿ ಕೊಡ್ತಿರೋದು ಚೀನಾ. ಆದರೆ ಚೀನಾದ ಆಟ ರಷ್ಯಾದಷ್ಟು ಓಪನ್ ಆಗಿಲ್ಲ. ತುಂಬ ಸೈಲೆಂಟ್ ಆಗಿ, ಆದರೆ ಅಷ್ಟೇ ಸ್ಟ್ರಾಟಜಿಕ್ ಆಗಿ ಚೀನಾ ತನ್ನ ಕೆಲಸ ಮಾಡ್ತಿದೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಚೀನಾಕ್ಕೆ 2 ಮುಖಗಳಿವೆ. ಒಂದು ಜಗತ್ತಿನ ಮುಂದೆ ತೋರಿಸೋ ಮುಖ. ಅದರ ಪ್ರಕಾರ ಚೀನಾಗೆ ಈ ಯುದ್ಧ ಬೇಡ, ಶಾಂತಿ ಬೇಕು, ಯಾಕಂದರೆ ಯುದ್ಧದಿಂದ ಅದರ ತೈಲ ಪೂರೈಕೆಗೆ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. ಆದರೆ ಇನ್ನೊಂದು ಮುಖ ಇದೆ, ಅದರ ಸ್ಟ್ರಾಟಜಿಕ್ ಲಾಭದ ಮುಖ. ಈ ಯುದ್ಧದಿಂದ ಮಿಡ್ಲ್ ಈಸ್ಟ್ನಲ್ಲಿ ಅಮೆರಿಕದ ಶಕ್ತಿ ಕಮ್ಮಿ ಆಗುತ್ತೆ. ಅಮೆರಿಕ ಇನ್ನೊಂದು ಯುದ್ಧದಲ್ಲಿ ಸಿಕ್ಕಾಕೊಳ್ಳುತ್ತೆ. ಅಷ್ಟೇ ಅಲ್ಲ, ಚೀನಾದ ಪ್ರತಿಸ್ಪರ್ಧಿ ಭಾರತದ ಆರ್ಥಿಕತೆಗೂ ಹೊಡೆತ ಬೀಳುತ್ತೆ. ಇದೆಲ್ಲ ಚೀನಾಗೆ ಬೇಕಾಗಿದೆ. ಆದರೆ ಚೀನಾ ಹೇಗೆ ಸೈಲೆಂಟಾಗಿ ಸಪೋರ್ಟ್ ಮಾಡ್ತಿದೆ? ತೆಹರಾನ್ಗೆ ದುಡ್ಡು ಕಳಿಸೋದು, ಮಿಲಿಟರಿ ಹಾರ್ಡ್ವೇರ್ಗೆ ಬೇಕಾದ ಸ್ಪೇರ್ ಪಾರ್ಟ್ಸ್, ಕ್ಷಿಪಣಿಗಳಿಗೆ ಬೇಕಾದ ಪ್ರಮುಖ ಕಾಂಪೊನೆಂಟ್ಸ್, ಅಷ್ಟೇ ಅಲ್ಲ ಸಾಫ್ಟ್ವೇರ್ ಮತ್ತು ಟೆಕ್ನಾಲಜಿಯನ್ನೂ ಕೂಡ ಚೀನಾ ಸೀಕ್ರೆಟ್ ಆಗಿ ಇರಾನ್ಗೆ ಕೊಡ್ತಿದೆ ಅಂತ ಹೇಳಲಾಗ್ತದೆ. ಇಲ್ಲಿರೋ ಅತಿ ದೊಡ್ಡ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ, ಚೀನಾ ತಾನು ನೇರವಾಗಿ ಯುದ್ಧದ ಅಖಾಡಕ್ಕೆ ಇಳಿಯೋದಿಲ್ಲ. ಇರಾನನ್ನು ಮುಂದೆ ಬಿಟ್ಟು ತಾನು ಸೇಫಾಗಿರುತ್ತೆ. ಬೇರೆಯವರು ಹಚ್ಚಿದ ಬೆಂಕಿಯಲ್ಲಿ ಚೀನಾ ದೂರದಲ್ಲಿ ಕೂತು ಚಳಿ ಕಾಯಿಸ್ಕೊಳ್ತಿದೆ ಅನ್ನೋದು ವಿಶ್ಲೇಷಕರ ಮಾತು. ರಷ್ಯಾ, ಚೀನಾದ ಈ ನೆರಳಿನ ಬೆಂಬಲದಿಂದಾಗಿ ಈ ಸಂಘರ್ಷ ಕೇವಲ ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ಉಳಿದಿಲ್ಲ. ಇಡೀ ಮಿಡಲ್ ಈಸ್ಟ್ನ ರಾಜಕೀಯ ಚಿತ್ರಣವೇ ಬದಲಾಗ್ತಿದೆ. ಇದರ ಪರಿಣಾಮ ಎಷ್ಟೊಂದು ದೊಡ್ಡದಿದೆ ಅಂತ ಈಗ ನೋಡೋಣ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅಮೆರಿಕ ತನ್ನ ಸೇನೆಯಲ್ಲಿರೋ ಅತಿ ವೇಗದ ಬಾಂಬರ್, ಬೋನ್ ಅಂತಲೇ ಕರೆಯೋ B-1 ಬಾಂಬರ್ಗಳನ್ನು UKಯ ಏರ್ ಬೇಸ್ಗಳಲ್ಲಿ ಲ್ಯಾಂಡ್ ಮಾಡಿಸಿದೆ. ಅಂದರೆ ಸಂಘರ್ಷ ಮುಂದಿನ ಹಂತಕ್ಕೆ ಹೋಗ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಿಗ್ನಲ್ ಬೇಕಿಲ್ಲ. ಇಷ್ಟೇ ಅಲ್ಲ, ಇನ್ನೊಂದು ದೊಡ್ಡ ಬೆಳವಣಿಗೆ ಆಗಿದೆ. UK ಅಂದರೆ ಬ್ರಿಟನ್ ಸೌದಿ ಅರೇಬಿಯಾದ ರಕ್ಷಣೆಗೆ ತಾನು ಬದ್ಧ ಅಂತ ಹೇಳಿದೆ. ಒಂದು ವೇಳೆ ಇರಾನ್ ದಾಳಿ ಮಾಡಿದರೆ ಸೌದಿಯನ್ನ ರಕ್ಷಿಸೋ ಜವಾಬ್ದಾರಿ ನಮ್ದು ಅಂತ ಗ್ಯಾರಂಟಿ ಕೊಟ್ಟಿದೆ. ಇದಕ್ಕಾಗಿಯೇ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು, ಯುದ್ಧ ನೌಕೆಗಳನ್ನು ಕೂಡ ಮಿಡಲ್ ಈಸ್ಟ್ಗೆ ಕಳಿಸಿದೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಸೌದಿ ಅರೇಬಿಯಾದ ರಕ್ಷಣೆಗೆ UK ಯಾಕೆ ಮುಂದೆ ಬರ್ತಿದೆ? ಸೌದಿಗೆ ಅಂತಾನೆ ಒಬ್ಬ ಅಧಿಕೃತ ರಕ್ಷಣಾ ಪಾಲುದಾರ ಇದಲ್ಲ. ಆ ದೇಶ ಈಗ ಎಲ್ಲಿದೆ? ಯಾಕೆ ಸೈಲೆಂಟ್ ಆಗಿದೆ? ಆ ಪ್ರಶ್ನೆಗೆ ಉತ್ತರ ಪಾಕಿಸ್ತಾನ. ಹೌದು, ಸೌದಿಯ ಅಧಿಕೃತ ರಕ್ಷಣಾ ಪಾಲುದಾರ ಪಾಕಿಸ್ತಾನ. ಆದರೆ ಈಗ ಪಾಕಿಸ್ತಾನದ ಪಾತ್ರದ ಬಗ್ಗೆನೇ ಗಂಭೀರ ಅನುಮಾನಗಳು ಶುರುವಾಗಿವೆ. ಪಾಕಿಸ್ತಾನದ ಹಳೆಯ ಇತಿಹಾಸ ನೋಡಿದರೆ ಅದನ್ನು ನಂಬೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಒಂದು ಮಾತಿದೆ, ವಂಚನೆಗೊಳಗಾಗದ ಬಂಧುಗಳೇ ಇಲ್ಲ ಅಂತ. ಈ ಮಾತನ್ನ ಕೆಲ ವಿಶ್ಲೇಷಕರು ಪಾಕಿಸ್ತಾನದ ಫಾರಿನ್ ಪಾಲಿಸಿಗೆ ಹೋಲಿಸ್ತಾರೆ. ಅಂದರೆ ಪಾಕಿಸ್ತಾನ ತನ್ನ ಜೊತೆಗಿದ್ದ ಪ್ರತಿಯೊಂದು ಮಿತ್ರ ದೇಶಕ್ಕೂ ಒಂದಲ್ಲ ಒಂದು ಸರಿ ಕೈಕೊಟ್ಟಿದೆ ಅಂತ. ಇದೇ ನೋಡಿ ಇಡೀ ವಿಷಯದ ತಿರುಳು. ಸೌದಿ ಮತ್ತು ಪಾಕಿಸ್ತಾನದ ನಡುವೆ ಅಧಿಕೃತವಾಗಿ ಡಿಫೆನ್ಸ್ ಡೀಲ್ ಇದೆ. ಆದರೂ ಇರಾನಿಂದ ನೇರ ಬೆದರಿಕೆ ಬಂದಾಗ
ಪಾಕಿಸ್ತಾನ ಎಲ್ಲೋ ಮಿಸ್ಸಿಂಗ್ ಇನ್ ಆಕ್ಷನ್. ಅದಕ್ಕೆ ಅನಿವಾರ್ಯವಾಗಿ ಸೌದಿ ಅರೇಬಿಯಾ ಈಗ UK ಕಡೆ ಮುಖ ಮಾಡಿದೆ. ಹಾಗಾದ್ರೆ ಪಾಕಿಸ್ತಾನ ಮುಂದೆ ಏನ್ ಮಾಡ್ಬೋದು? ಇಲ್ಲಿ ಒಂದು ಊಹೆ ಇದೆ. ಪಾಕಿಸ್ತಾನ ಮೊದಲು ತಾನು ತಟಸ್ಥ, ತನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾಟಕ ಮಾಡುತ್ತೆ. ಆಮೇಲೆ ಇರಾನ್ ವಿರುದ್ಧ ಸೀಕ್ರೆಟಾಗಿ ಸಹಾಯ ಮಾಡುತ್ತೆ. ಬಹುಶಃ ತನ್ನ ನೆಲ ಅಥವಾ ವಾಯುಪ್ರದೇಶ ಬಳಸೋಕೆ ಅವಕಾಶ ಕೊಡ್ಬೋದು. ಇದನ್ನೆಲ್ಲ ಸಮರ್ಥಿಸ್ಕೊಳ್ಳೋಕೆ ಹರಮೈನ್ ಶರೀಫ್ ಅಂದರೆ ಮಕ್ಕಾ ಮದೀನಾದ ರಕ್ಷಣೆ ಅನ್ನೋ ಕಾರಣ ಕೊಡುತ್ತೆ. ಶಿಯಾ ಸುನ್ನಿ ಅನ್ನೋ ಧಾರ್ಮಿಕ ಭೇದವನ್ನು ಬಳಸಿ ಇರಾನ್ಗೆ ದ್ರೋಹ ಬಗೆಯುತ್ತೆ ಅಂತ ಊಹಿಸಲಾಗಿದೆ. ಸರಿ, ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಇರಾನ್ನ ಮೂಲತಂತ್ರವಾದರೂ ಏನು? ಸಿಂಪಲ್ ಆಗಿ ಹೇಳೋದಾದರೆ ಇರಾನ್ 2 ಗುರಿ ಇಟ್ಕೊಂಡಿದೆ. ಒಂದು, ಎಕಾನಮಿ, ತೈಲ ಪೂರೈಕೆ ಮೇಲೆ ದಾಳಿ ಮಾಡಿ ಇಡೀ ಪ್ರಪಂಚದ ಆರ್ಥಿಕತೆಗೆ ಪೆಟ್ಟುಕೊಡೋದು. 2, ಪಾಲಿಟಿಕ್ಸ್, ಅಮೆರಿಕದ ಸೈನಿಕರ ಶವಪೆಟ್ಟಿಗೆಗಳನ್ನು ವಾಪಸ್ ಕಳಿಸಿ ಅಲ್ಲಿನ ಸರ್ಕಾರದ ಮೇಲೆ ರಾಜಕೀಯ ಒತ್ತಡ ಸೃಷ್ಟಿ ಮಾಡೋದು. ಇದೇ ಇರಾನ್ನ 2-ಪ್ರಾಂಗ್ಡ್ ಸ್ಟ್ರಾಟಜಿ. ಹಾಗಾದರೆ ಇಷ್ಟೆಲ್ಲ ನೋಡಿದ ಮೇಲೆ ರಷ್ಯಾ, ಚೀನಾ, ಪಾಕಿಸ್ತಾನ ಹೀಗೆ ಎಲ್ಲರ ಆಟವನ್ನು ಗಮನಿಸಿದ ಮೇಲೆ ಒಂದು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ. ನಿಷ್ಠೆಗಳು ದಿನಕ್ಕೊಂದು ರೀತಿ ಬದಲಾಗೋ ಈ ಜಗತ್ತಿನಲ್ಲಿ ಒಂದು ಮೈತ್ರಿ, ಒಂದು ಅಲಯನ್ಸ್ಗೆ ನಿಜವಾದ ಬೆಲೆ ಆದರೂ ಏನು? ಖಂಡಿತ ಯೋಚಿಸಬೇಕಾದ ವಿಷಯ.